ಫ್ರೆಂಡ್ಸ್, ಇವತ್ತು ಶೇಂಗಾ ಚಟ್ನಿ, ಕಡಲೆ ಬೀಜ ಚಟ್ನಿ ಅಂತಾರೆ. ಪೀನಟ್ ಚಟ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಇಲ್ಲಿ ಬೇಕಾಗೋದು ಕಡಲೆ ಬೀಜ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ. ಮೊದಲಿಗೆ ಜೀರಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ದೊಡ್ಡ ಹೆಸರಷ್ಟು 2 ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ಮತ್ತು ನಾನಿಲ್ಲಿ ಖಾರ ತೊಗೊಂಡಿದ್ದೀನಿ. ಇದು ಬ್ಯಾಡಿಗೆ ಖಾರ, ನಮ್ಮ ಮನೇಲಿ ಮಾಡಿರೋ ಖಾರ. ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2.5 ಸ್ಪೂನಷ್ಟು ಖಾರ ತೊಗೊಂಡೆ. ಸ್ವಲ್ಪ ಖಾರ ಇದೆ ಇದು, ಸೊ ಹಾಗಾಗಿ ನಾನು 2 ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಡಲೆ ಬೀಜ 1/4 kg ಕಡಲೆ ಬೀಜ ತೊಗೊಂಡಿದ್ದೀನಿ. ಮೊದಲಿಗೆ ಕಡಲೆ ಬೀಜನ ಹಾಕಬಾರ್ದು. ಮೊದಲಿಗೆ ಬರೀ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಖಾರನ ಹಾಕ್ಕೊಂಡು ನೀಟಾಗಿ ಪೌಡರ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ನೀಟಾಗಿ ಪೇಸ್ಟ್ ಆಗಬೇಕು. ನಾವಿಲ್ಲಿ ಕರಿಬೇವು ಸೊಪ್ಪು ಕೂಡ ಯೂಸ್ ಮಾಡ್ಕೋಬೋದು. ಅಂದರೆ ಹಸಿ ಇರಬಾರ್ದು. ಕರಿಬೇವು ಸೊಪ್ಪು ಹಸಿ ಇದ್ದರೆ ಬೇಗ ಚಟ್ನಿ ಹಾಳಾಗಿಬಿಡುತ್ತೆ. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ತಾ ಇರೋದ್ರಿಂದ ನಾನಿಲ್ಲಿ ಕರಿಬೇವು ಸೊಪ್ಪು ಯೂಸ್ ಮಾಡಿಲ್ಲ. ಕರಿಬೇವು ಸೊಪ್ಪನ್ನ ನೀವು ಬೇಕಾದ್ರೆ ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ನೀವು ಹಾಕ್ಕೋಬೋದು. ಆದರೆ ಹಸಿ ಅಂದರೆ ಕರಿಬೇವು ಸೊಪ್ಪು ಫ್ರೆಶ್ ಆಗಿರೋದು ಹಸಿ ಕರಿಬೇವು ಸೊಪ್ಪು ಹಾಕ್ಕೊಂಡ್ರೆ ಬೇಗ ಚಟ್ನಿ ಹಾಳಾಗಿಬಿಡುತ್ತೆ. ನಾನಿಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಬೆಳ್ಳುಳ್ಳಿ ಫುಲ್ ಪೇಸ್ಟ್ ಆಗಬೇಕು, ಬೆಳ್ಳುಳ್ಳಿ ಜೀರಿಗೆ ಎಲ್ಲ. ಮೊದಲಿಗೆ ಕಡಲೆ ಬೀಜ ನಾವು ಶೇಂಗಾ ಹಾಕ್ಕೊಂಡ್ಬಿಟ್ರೆ ಬೆಳ್ಳುಳ್ಳಿ ಎಲ್ಲ ಬೇಗ ಸಣ್ಣ ಆಗಲ್ಲ. ಸೊ ಹಾಗಾಗಿ ನಾನು ಮೊದಲೇ ಕಡಲೆ ಬೀಜ ಬಿಟ್ಟು ಉಳಿದಿದ್ದೆಲ್ಲ ಐಟಮ್ಸು ನಾನಿಲ್ಲಿ ನೀಟಾಗಿ ಸಣ್ಣ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ. ನೋಡ್ಬೋದು, ಇಷ್ಟು ಸಣ್ಣ ಆಗಬೇಕಿದು. ನೋಡಿ, ಇದಾಗಿದೆ. ಈಗ ನಾನು ಇದಕ್ಕೆ ಶೇಂಗಾ ಸೇರಿಸ್ಕೊಳ್ತೀನಿ. ನಾನಿಲ್ಲಿ 2 ಪೋರ್ಷನಲ್ಲಿ ಹಾಕ್ತಿದ್ದೀನಿ. ಒಂದೇ ಸರ್ತಿ ಫುಲ್ ಹಾಕ್ತಾಯಿಲ್ಲ. ಯಾಕಂದರೆ ಒಂದೇ ಸರ್ತಿ ಫುಲ್ ಹಾಕಿದ್ರೆ ಕೆಳಗಡೆ ಇರೋದೆಲ್ಲ ಬೇಗ ಸಣ್ಣ ಆಗಿಬಿಡುತ್ತೆ, ಮೇಲೆ ಇರೋದೆಲ್ಲ ಆಗಿರಲ್ಲ. ನೀವು ಶೇಂಗಾನ ಸಣ್ಣ ಪೇಸ್ಟ್ ಮಾಡ್ಕೋಬಾರ್ದು, ಫೈನ್ ಕೋರ್ಸ್ ಇದು ಮಾಡ್ಕೋಬೇಕು. ತುಂಬಾ ಪೌಡರ್ ಆಗಬಾರ್ದು. ಶೇಂಗಾ ಹಾಗಾಗಿ ಇರಬೇಕು, ಆದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಈ ಥರ ಜಸ್ಟ್ ಕೋರ್ಸ್ ಪೌಡರ್ ಮಾಡಿಕೊಂಡ್ರೆ ಸಾಕು. ನಾನು ಮಾಡ್ತಾಯಿದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ. ತುಂಬ ಸಣ್ಣ ಆಗೋದು ಬೇಡ. ತೋರಿಸ್ತೀನಿ ನೋಡಿ, ಈ ಥರ ತರಿಯಾಗಿರಲಿ. ನೋಡಿ, ಈ ಥರ ಇಷ್ಟಿದ್ರೆ ಸಾಕು. ನೋಡ್ಕೊಳ್ಳಿ, ನೋಡಿ ಈ ಥರ ನೀಟಾಗಿ ಕೆಳಗಡೆ ಇರೋದೆಲ್ಲ ಮೇಲ್ಗಡೆ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಕೆಳಗಡೆ ಕೂತ್ಬಿಟ್ಟಿರುತ್ತೆ, ಕೆಳಗಡೆ ಮಾತ್ರ ಸಣ್ಣ ಆಗಿರುತ್ತೆ, ಮೇಲ್ಗಡೆ ಸಣ್ಣನೇ ಆಗಿರಲ್ಲ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಬ್ಯಾಚ್ ಹಾಕ್ತಾಯಿದ್ದೀನಿ ಈಗ. ಮತ್ತೆ ತಿರ್ಗಾ ನೋಡಿ, ಈ ಥರ ಸಣ್ಣ ಆಗಬೇಕು. ಈ ಥರ ನೀವು ಪೇಸ್ಟ್ ಸಣ್ಣ ಮಾಡ್ಕೊಂಡ್ಮೇಲೆ ನಿಮಗೆ ಕೈಯಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ, ಈ ಥರ ಕಡಲೆ ಬೀಜ ಸ್ವಲ್ಪ ಎಣ್ಣೆ ಬಿಡುತ್ತೆ. ಓಕೆನಾ? ಆ ಥರ ನೀವು ನೋಡಿಕೊಂಡು ಪೌಡ್ರ್ ಥರ ಆಗಿಬಿಟ್ರೆ ಚಟ್ನಿ ಚೆನ್ನಾಗಾಗೋದಿಲ್ಲ. ನೋಡಿ, ಈ ಥರ ನೋಡಿ, ಹಿಂಗೆ ನಾನು ಹಿಂಗೆ ಕೈಯಲ್ಲಿ ಹಿಂಗೆ ಮುದ್ದೆ ಮಾಡಿದ್ರೆ ನೀಟಾಗಿ ಚಟ್ನಿ ಈ ಥರ ಉಂಡೆ ಕಟ್ಟೋ ಥರ ಆಗುತ್ತೆ. ತೋರಿಸ್ತೀನಿ ನೋಡಿ, ಈ ಥರ ಮೆತ್ತಗಾಗಬೇಕು. ಈಗ ಇದನ್ನು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾನು ಫಸ್ಟ್ ಸಲ ಏನು ಹಾಕಿದ್ದೆ, ಫಸ್ಟ್ ಬ್ಯಾಚು ಅದು ಸ್ವಲ್ಪ ಪೌಡರ್ ಆಗಿತ್ತು. ಸೆಕೆಂಡ್ ಬ್ಯಾಚು ನಾನು ಹಿಂಗೆ ಈ ಸೈಡ್ ಕೋರ್ಸ್ ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ಕೆಳಗಡೆ ಎಣ್ಣೆ ಬಿಟ್ಟಿದೆ. ಇದನ್ನೀಗ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೀವು ಗ್ಲಾಸ್ ಜಾರಲ್ಲಿ ಕಂಟೈನರ್ ಹಾಕಿ ತಿಂಗಳ ಇಟ್ಕೋಬೋದು. ಟ್ರೈ ಮಾಡಿ ನೋಡಿ. ರೊಟ್ಟಿಗೆ, ಪಲ್ಯಗೆ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.